ನಾನು ಆರ್ಗನೈಸ್ ಮಾಡ್ತಿರೋದು ಸಣ್ಣ ಪಾರ್ಟಿ ಅಲ್ಲ, ಇದು ಎಲ್ರ ನೆನಪಲ್ಲೂ ಉಳಿಬೇಕು. ಊಟದ ವಿಷಯದಲ್ಲಂತೂ ಕಾಂಪ್ರಮೈಸೇ ಇಲ್ಲ. ಅಟ್ಲೀಸ್ಟ್ 3 to 4 ಸ್ವೀಟ್ಸ್ ಇರಲೇಬೇಕು. ಏನ್ ಸರ್ ಇದು ಮಧುರ್ ಅವ್ರ ಫೋನಲ್ಲಿ ಹೀಗೆ ಮಾತಾಡ್ತಾ ಇದ್ದಾರೆ? ಏ ಹೆಕ್ಕತಿ ಮನೆ ಅಷ್ಟು ಗೊತ್ತಿಲ್ಲ. ಜಾನಿ ಅವ್ರ ತಿಥಿ ಊಟಕ್ಕೆ ಆರ್ಡರ್ ಕೊಡ್ತಿದ್ರ. ಊಟ ಎಷ್ಟು ಟೇಸ್ಟಿ ಆಗಿರ್ಬೇಕು ಅಂದ್ರೆ ಬಂದ ಜನ ಬೆರಳನ್ನು ಚಪ್ಪರಿಸ್ಬೇಕು. ಇದನ್ನ ತುಂಬಾ ಖುಷಿಯಾಗಿ ಕೊಡ್ತಿರೋ ಪಾರ್ಟಿ ರೀ. ಕಲ್ಯಾಣ ತಲುಪು ಜಾಣಿಬಾಯಿ ಸತ್ತ ವಿಷಯ ಇವರಿಗೆ ಖುಷಿ ಕೊಡುವ ವಿಷಯ ಅಂತೆ. ಈ ಹೆಂಗಸು ಎಂತ ಬಿಂಗಿರಿ ಮಾತಾಡ್ತಾರೆ, ಮಂಡೆಗೆ ಬೊಕ್ಕುದಿಲ್ಲಪ್ಪ. ಅದು ಹಾಂಗಲ್ಲ ಮರ. ಜಾನಿ ಅವ್ರ ಹೋತ್ರದಲ್ಲಿ ಮೈಂಡ್ ಅಪ್ಸೆಟ್ ಆಗಿ ಹಿಂಗೆ ಮಾತಾಡ್ತಿದ್ರ. ದೊಡ್ಡವ್ರ ಕಥೆನೇ ಎಷ್ಟು, ಅವ್ರಿಗೆ ಸಾವು ಒಂದೇ ಹುಟ್ಟು ಒಂದೇ, ಎಲ್ಲದಕ್ಕೂ ಪಾರ್ಟಿ ಮಾಡ್ತಾರೆ. ಸುಂದ್ರಿ ಮೇಡಮ್ ಬಗ್ಗೆ ಹಿಂಗೆ ಮಾತಾಡ್ತೇನಾ? ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅರೆ ಎಲ್ರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಆಕ್ಚುಲಿ ನಾನೇ ನಿಮ್ನ ಇನ್ವೈಟ್ ಮಾಡ್ಬೇಕು ಅಂತಿದ್ದೆ. ನಾನೊಂದು ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡಿದ್ದೀನಿ, ಮಿಸ್ ಮಾಡದೆ ಬನ್ನಿ. ಹೌದು ಪಾರ್ಟಿನೇ, ಅದ್ರಲ್ಲಿ ಡಿಜೆ ಪ್ರೋಗ್ರಾಮ್ ಕೂಡ ಆರ್ಗನೈಸ್ ಮಾಡಿದ್ದೀನಿ. ಎಂತ ಮರ್ರೆ, ಡಿಜೆ ಪ್ರೋಗ್ರಾಮ? ಹೌದು, ಡಿಜೆ ಇಲ್ದೇ ಇದ್ರೆ ಹೇಗ್ ಹೇಳಿ? ಖುಷಿ ಪಡಕ್ಕೆ ಇಂಥ ಅವಕಾಶ ಸಿಕ್ಕಿರ್ಬೇಕಾದ್ರೆ ಅರೇಂಜ್ ಮಾಡದೆ ಇರಕ್ಕಾಗತ್ತಾ? ಪಾರ್ಟಿಲಿ ನಾನು ಹಾಡಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ನೀವೆಲ್ಲರೂ ನನ್ನ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಐ ಲೈಕ್ ಇಟ್.